ಸರ್ವಜನಾನಾಂ ಮೂಲಭೂತಗುರವೇ ಪುರುಷೋತ್ತಮಾಯ ನಮಃ. ವಿದ್ಯಾಭಿಮಾನಿನ್ಯೈ ಶ್ರಿಯೇ ನಮಃ. ಲೋಕಗುರವೇ ಬ್ರಹ್ಮಣೇ ನಮಃ. ಸರ್ವೇಭ್ಯೋ ದೇವೇಭ್ಯಃ ಮುಖ್ಯವ್ಯಾಖ್ಯಾಕೃದ್ಭ್ಯಃ ಸಂಶಯಚ್ಛಿದ್ಭ್ಯಶ್ಚ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಥಾತಃ ಪ್ರವರ್ತಮಾನಃ ಭಾಗಃ 1900 99ನೇಯ ಭಾಗ. ಅದ್ಯ ದಿವಸೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ಪಂಚಾಧಿಕಃ ಶತತಮಃ ಅಧ್ಯಾಯಃ 105ನೇಯ ಅಧ್ಯಾಯ. ವೈಷ್ಣವ ಪಾಠೆ ಏಕಶತತಮಃ 101ನೇಯ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಶತತಮಃ ಅಧ್ಯಾಯಃ ಪ್ರವರ್ತತೆ. ಗತೆ ದಿವಸೆ ಕೃಷ್ಣೇನ ಲೋಕಗುರುಣ ಯುಧಿಷ್ಠಿರಾದೀನ್ ಪ್ರತಿ ಉಪದಿಷ್ಟಾನಾಂ ಧರ್ಮಾಣಾಂ ಮಧ್ಯೆ ಬ್ರಾಹ್ಮಣಸ್ಯ ಮಹತ್ವಂ, ಬ್ರಾಹ್ಮಣಸ್ಯ ಕರ್ತವ್ಯಾನಿ ಚ ಕರ್ಮಾಣಿ ಆಸನ್. ಯೇ ವಿಪ್ರಾನ್ ಶ್ರದ್ಧಯಾ ವಾಚಾ ಪೂಜಯಂತೆ ತಯಾ ಪೂಜಯಾ ಅಹಂ ಕೃಷ್ಣ ಏವ ಅರ್ಚಿತಃ ಸ್ತುತಃ ಚ ಭವಾಮಿ. ಇತ್ಯೇವಂ ಕೃಷ್ಣಃ ಬ್ರಾಹ್ಮಣ ಪೂಜಾ ಮಹತ್ವಂ ಉಪದಿದೇಶ ಯುಧಿಷ್ಠಿರಾದೀನ್. ಅಪಿ ಚ ಯಃ ಕಶ್ಚನ ದ್ವಿಜಃ ಗಾಯತ್ರಿ ಮಾತ್ರ ಸಾರಃ ಕೇವಲಂ ಗಾಯತ್ರಿ ಮಂತ್ರಂ ಜಾನಾತಿ ತಥಾಪಿ ಸುನಿಯಂತ್ರಿತಂ ಸದಾಚಾರಪೂರ್ಣಂ ಜೀವನಂ ಯಾಪಯತಿ ಸ ಏವ ಶ್ರೇಷ್ಠಃ. ಪರಂತು ಚತುರ್ವೇದ ಪಂಡಿತಃ ಸರ್ವಭಕ್ಷಃ ಸರ್ವವಿಕ್ರಯಃ ಯಹ ದುರಾಚಾರಯುಕ್ತಂ ಜೀವನಂ ಯಾಪಯತಿ ಸಹ ನೈವ ವರಃ ಇತಿ ಸದಾಚಾರಸ್ಯ ಮಹತ್ವಮಪಿ ಸ ಏವ ಕೃಷ್ಣಃ ಪ್ರತಿಪಾದಯಾಮಾಸ. ಅಸ್ಮಿನ್ ಅಧ್ಯಾಯೇ ಯುಧಿಷ್ಠಿರಃ ಏವಂ ಪೃಚ್ಛತಿ ಕೃಷ್ಣಂ, ಹೇ ದೇವದೇವೇಶ, ಹೇ ದೈತ್ಯಜ್ಞ ದೈತ್ಯನಾಶಕ, ಪರಂ ಕೌತೂಹಲಂ ಮೇ ವರ್ತತೆ. ತ್ವದ್ಭಕ್ತಸ್ಯ ಏತತ್ತ್ವಂ ಸರ್ವಮಪಿ ಕಥಯ. ಮನುಷ್ಯನ ಲೋಕಕ್ಕೂ ಯಮಲೋಕಕ್ಕೂ ಇರುವಂತಹ ಅಂತರ ಇತ್ಯಾದಿ ಎಲ್ಲವನ್ನೂ ಕೂಡ ನೀನು ನನಗೆ ವರ್ಣಿಸಬೇಕು. ಈ ಜೀವ ಪಂಚಮಹಾಭೂತಗಳಿಂದ ರಹಿತವಾದಂತಹ, ಪಂಚಮಹಾಭೂತಗಳಿಂದ ಸೃಷ್ಟಿಸಲ್ಪಟ್ಟಂಥ ಚರ್ಮ ಮಾಂಸ ಇತ್ಯಾದಿಗಳಿಂದ ಕೂಡಿದಂತಹ ಶರೀರವನ್ನ ಯಾವಾಗ ಸ್ವೀಕಾರ ಮಾಡ್ತಾನಲ್ಲ, ಆಗ ಯಾವಾಗ ಈ ಸ್ವೀಕಾರ ಮಾಡಿ ಅದನ್ನು ಮುಂದೆ ಕಳ್ಕೋತಾನೆ, ಅರ್ಥಾತ್ ಮರಣ ಹೊಂದುತ್ತಾನೆ, ಆವಾಗ ಅವನಿಗೇನು ಸುಖ ದುಃಖಗಳು ಪ್ರಾಪ್ತ ಆಗ್ತವೆ ಅಂತನ್ನೋದನ್ನ ನನಗೆ ನೀನು ಹೇಳಬೇಕು. ಮತ್ತೆ ಈ ಜೀವನದಲ್ಲಿ ಅವನು ತಾನೇ ಮಾಡಿದಂತಹ ಶುಭಾಶುಭ ಕರ್ಮಗಳಿಂದ ಬದ್ಧನಾಗಿರ್ತಾನೆ. ಮರಣದ ಬಳಿಕ ಯಮಧರ್ಮನ ಸೂಚನೆಗನುಸಾರವಾಗಿ ಭಟರೇನು ಬರ್ತಾರೆ, ಮಹಾಭಯಂಕರರಾದಂತಹ ಭಟರು, ಆ ಜೀವನನ್ನ ಪಾಶಗಳಿಂದ ಕಟ್ಟಿ, ಹಗ್ಗಗಳಿಂದ ಕಟ್ಟಿ ಎಳ್ಕೊಂಡು ಹೋಗ್ತಾರೆ.
ಅವನಿಗೆ ಬರ್ಲಿಕ್ಕೆ ಅಪೇಕ್ಷೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ಆತನನ್ನ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಅವನು ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ವಿದ್ಯುತಸ್ಯ. ಆದರೂ ಅವ್ರು ಬಿಡೋದಿಲ್ಲ. ಮತ್ತೆ ಯಮನ ಲೋಕದಲ್ಲಿ ಆ ಪುಣ್ಯದ ಪಾಪದ ಫಲಗಳ ಎರಡನ್ನೂ ಕೂಡ ಅನುಭವಿಸ್ತಾನೆ. ಹೀಗಿರುವಾಗ ಆ ಯಮದೂತರು ಹೇಗೆ ಕರ್ಕೊಂಡು ಹೋಗ್ತಾರೆ ಅವನನ್ನ? ಅವನಿಗೆ ಯಾವ ರೂಪ ಇರ್ತದೆ, ಎಷ್ಟು ಗಾತ್ರ ಇರ್ತದೆ, ಅವನಿಗೆ ಯಾವ ಬಣ್ಣದಲ್ಲಿ ಅವನಿರ್ತಾನೆ, ಕಿಂ ರೂಪಂ ಕಿಂ ಪ್ರಮಾಣಂ ವಾ ಕಿಂ ವರ್ಣ ಕೋವಾ ಅಸ್ಯ ಕೇಶವ ಜೀವಸ್ಯ ಗಚ್ಚತೋ ನಿತ್ಯಂ ಯಮಲೋಕಂ ಬ್ರವೀಹಿಮೆ. ಇದೆಲ್ಲವನ್ನು ಕೂಡ ನೀನು ನನಗೆ ವರ್ಣನೆ ಮಾಡುವಂತ ಯುಧಿಷ್ಠಿರ ಕೇಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಏನು ವರ್ಣನೆ ಮಾಡಿದ ಅಂತ ಅನ್ನೋದನ್ನ ನೋಡೋಣ. ಈ ಗರುಡ ಪುರಾಣದಲ್ಲಿ ಬಂದಂತಹ ಅನೇಕ ಸಂಗತಿಗಳು ಇಲ್ಲಿ ಕೂಡ ಬರ್ತಾವೆ. ಗರುಡ ಪುರಾಣ ಅನೇಕ ಪ್ರಕ್ಷೇಪ ವಿಕ್ಷೇಪಗಳಿಗೆ ಒಳಗಾಗಿದೆ. ಆದರೆ ಮಹಾಭಾರತದ ಈ ಆಶ್ವಮೇಧಿಕ ಪರ್ವದ ಈ ವೈಷ್ಣವ ಧರ್ಮ ಪರ್ವಗಳು ಮತ್ತು ಅದರಲ್ಲಿ ಬರುವಂತಹ ಅಧ್ಯಾಯಗಳು, ಇವು ಆಚಾರ್ಯರು ಸೂಚನೆ ಮಾಡಿದಂಥ ತಾತ್ಪರ್ಯ ನಿರ್ಣಯದಲ್ಲಿ ಸೂಚನೆ ಮಾಡಿದಂತಹ ಅಧ್ಯಾಯಗಳು. ಉತ್ತರ ಭಾರತದ ಪಾಠದಲ್ಲಿಲ್ಲ, ಆದರೆ ದಕ್ಷಿಣ ಭಾರತದ ಪಾಠದಲ್ಲಿ ಅವು ಇವೆ. ಮತ್ತು ದಕ್ಷಿಣ ಭಾರತದ ಪಾಠಗಳಲ್ಲಿ ಹೆಚ್ಚು ಕಡಿಮೆ ಏಕರೂಪದಿಂದ ಇವೆ. ಆದ್ದರಿಂದ ಆ ಗರುಡ ಪುರಾಣದ ಶ್ರವಣವನ್ನು ಮಾಡುವವರು ಆ ಸಂದರ್ಭದಲ್ಲಿ ಇದನ್ನು ಕೂಡ ಶ್ರವಣ ಮಾಡಬಹುದು. ಅಥವಾ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಈ ಮರಣ ಆದ ಬಳಿಕ ಒಂದು 10 ದಿವಸದಲ್ಲಿ ಏನೇನು ಗರುಡ ಪುರಾಣದ ಶ್ರವಣ ನಡೀತದೆ, ಅದನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ಗರುಡ ಪುರಾಣವನ್ನು ಹೇಳಿಸಲಿಕ್ಕೆ ಜನ ಕೇಳಲಿಕ್ಕೆ ಭಯ ಪಡ್ತಾರೆ. ವಾಸ್ತವಿಕವಾಗಿ ಅದರಲ್ಲಿ ಹುರುಳೇನೂ ಇಲ್ಲ. ಯಾವ ಸಂದರ್ಭದಲ್ಲಿ ಆದರೂ ವ್ಯಾಸರಿಂದ ರಚಿತವಾದಂತಹ ಪುರಾಣವನ್ನ ಪ್ರವಚನದ ರೂಪದಲ್ಲಿ ಹೇಳಬಹುದು, ಕೇಳಬಹುದು ಕೂಡ. ಆದರೂ ಅಂಥ ಏನಾದರೂ ಆತಂಕ ಯಾರಿಗಾದರೂ ಇದ್ರೆ ಕೊನೆ ಪಕ್ಷ ಇಲ್ಲಿ ಬರುವಂತಹ ಈ ಒಂದೆರಡು ಅಧ್ಯಾಯಗಳನ್ನಾದರೂ ನಾವು ಗಮನ ಇಟ್ಟು ಕೇಳಬೇಕು. ಒಂದು ರೀತಿಯಲ್ಲಿ ಆ ಗರುಡ ಪುರಾಣದ ಸಾರ ಭಾಗ, ಅಲ್ಲಿರುವಂತಹ ಎಲ್ಲಾ ವಿಷಯಗಳು ಇಲ್ಲಿ ಇಲ್ಲದೇ ಇರಬಹುದು. ಕೆಲವು ವಿಷಯಗಳಾದರೂ ಕೂಡ ಇಲ್ಲಿ ವರ್ಣಿತ ಆಗಿವೆ. ಕೃಷ್ಣ ಹೇಳ್ತಾನೆ, ನೀನು ನನ್ನ ಭಕ್ತ, ಆದ್ರಿಂದ ನಿನಗೆ ಎಲ್ಲವನ್ನೂ ವಿವರಿಸಿ ಹೇಳ್ತೇನೆ. ತತ್ತೇಹಂ ಕಥಯಿಷ್ಯಾಮಿ ಮದ್ಭಕ್ತಸ್ಯ ನರೇಶ್ವರ. ಈ ಮನುಷ್ಯ ಲೋಕಕ್ಕೂ ಯಮಲೋಕಕ್ಕೂ 86,000 ಯೋಜನೆಗಳ ಅಂತರ ಇದೆ. ಒಂದು ಯೋಜನೆ ಅಂದ್ರೆ 7-8 ಕಿಲೋಮೀಟರ್ ಅಂತ ತಿಳ್ಕೊಂಡ್ರೆ 86,000 ಮತ್ತು 8 ಅಂತ ನಾವು ಹೀಗೆ ವರ್ಣನೆ ಮಾಡಬಹುದು, ತಿಳ್ಕೊಳ್ಬಹುದು. ಆದರೆ ಯೋಜನಾ ಅನ್ನುವುದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅರ್ಥವನ್ನು ಕೊಡುವುದರಿಂದ ಆ 86,000 × 8 ಅಂತ ಲೆಕ್ಕ ಹಾಕಿ ಬಹಳ ಏನೂ ಉಪಯೋಗ ಇಲ್ಲ. 86,000 ಯೋಜನೆಗಳ ಅಂತರ ಇದೆ ಅಂತ ತಿಳ್ಕೊಂಡು ಸುಮ್ಮನೆ ಇರುವುದು ಒಳ್ಳೆಯದು. ಮತ್ತೆ ಆ ಮನುಷ್ಯ ಲೋಕದ ಮತ್ತು ಯಮಲೋಕದ ನಡುವೆ ಯಾವುದೇ ಮರದ ನೆರಳಿರೋದಿಲ್ಲ, ಹಾಗೆ ಅಲ್ಲಿ ಕೆರೆಯೂ ಇರೋದಿಲ್ಲ, ಸರೋವರ ಇರೋದಿಲ್ಲ, ಯಾವುದೇ ಬಾವಿ ಇರೋದಿಲ್ಲ, ಸಣ್ಣ ನದಿಗಳಿರೋದಿಲ್ಲ, ಸಣ್ಣ ಹಳ್ಳಿಗಳಿರೋದಿಲ್ಲ. ಎಲ್ಲೋ ನೆರಳಿಲ್ಲದೆ ಹೋದ್ರೂ ಒಂದು ಮಂಟಪ, ಕಲ್ಲು ಮಂಟಪ, ಸಭಾ ಮಂದಿರ, ಇನ್ನು ಅರವಟ್ಟಿಗೆ ನೀರು ಸಿಗುವಂಥದ್ದು, ಮನೆ, ಪರ್ವತ, ನದಿ, ಗುಹೆಗಳು ಇದ್ಯಾವುದೂ ಇರೋದಿಲ್ಲ. ಗ್ರಾಮ ಇರೋದಿಲ್ಲ, ಆಶ್ರಮ ಇರೋದಿಲ್ಲ, ಉದ್ಯಾನವನ ಇರೋದಿಲ್ಲ. ಅಂತೂ ಆಶ್ರಯ ಸ್ಥಾನ ಒಂದಲ್ಲಿ ಏನೂ ಕೂಡ ಇರೋದಿಲ್ಲ. ಜಂತೋಃ ಸಂಪ್ರಾಪ್ತ ಕಾಲಸ್ಯ ವೇದನಾರ್ಥಸ್ಯ ವೈಭೃಷಂ ಕರಣೈಃ ತ್ಯಕ್ತದೇಹಸ್ಯ ಪ್ರಾಣೈಃ ಕಂಠಗತೈಃ ಪುನಃ ಶರೀರಾತ್ ಚೋದ್ಯತೆ ಜೀವಃ ಹಿ ಅವಶೋ ಮಾತರಿಶ್ವನ. ಮರಣಕಾಲ ಪ್ರಾಪ್ತ ಆದಾಗ ಅವನಿಗೆ
ಮಹಾ ಸಂಕಟ ಪ್ರಾಪ್ತ ಆಗ್ತದೆ. ಅದಕ್ಕೆ ಪ್ರಾಣ ಸಂಕಟ ಅಂತ ಹೇಳ್ತಿರ್ತಾರೆ. ಅವನು ಸ್ವಲ್ಪ ಹೊತ್ತು ಚಡಪಡಿಸ್ತಾ ಇರ್ತಾನೆ. ತುಂಬಾ ಸಂಕಟ ಪಡ್ತಾ ಇದ್ದಾಗ ಅವನ ಪ್ರಾಣಗಳು ಎಲ್ಲ ಕಂಠಕ್ಕೆ ಬಂದು ಅಲ್ಲಿಂದ ಹೊರಟೋಗುವಂತ, ಪಂಚಪ್ರಾಣಗಳು ಶರೀರದಿಂದ ಹೊರಟೋಗುವಂತ ಪ್ರಸಂಗ ಬರ್ತದೆ. ಆಗ ಜೀವನಿಗೆ ಅಲ್ಲಿಂದ ಹೋಗಲಿಕ್ಕೆ ಅಪೇಕ್ಷೆ ಇಲ್ಲದೆ ಹೋದರೂ ಕೂಡ ಒಂದು ಬಾರಿ ಮಾತರಿಶ್ವ ವಾಯು ಮುಖ್ಯ ಪ್ರಾಣ ಆತನನ್ನ ಶರೀರದಿಂದ ಹೊರಗೆ ಎಳ್ಕೊಂಡು ಹೋಗಿಬಿಡ್ತಾನೆ. ಶರೀರದಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ಕೂಡಲೇ ಅವನು ವಾಯು ರೂಪಸ್ತು ಅಂತ ವರ್ಣನೆ ಮಾಡಿದ್ದಾರೆ. ವಾಯುಭೂತ ಅಂದ್ರೆ ವಾಯುವ್ಯ ಶರೀರವನ್ನು ಪಡೆದವನು ಅಂತ. ಈ ಪಂಚಮಹಾಭೂತಗಳಿಂದ ಹುಟ್ಟಿದ ದೇಹವೇ ಅದು ಅಲ್ಲಂತಲ್ಲ. ಈ ನಮ್ಮ ದೇಹ ಹೇಗೆ ಸ್ಥೂಲವಾದ ರೂಪವುಳ್ಳದ್ದು, ರಕ್ತ ಮಾಂಸಾದಿಗಳುಳ್ಳದ್ದು, ಆ ಥರ ಅದು ರಕ್ತ ಮಾಂಸಾದಿಗಳುಳ್ಳದ್ದಲ್ಲ. ಒಂದು ವಾಯುವ್ಯ ಶರೀರ. ಅದನ್ನೇ ಆ ವಾಯುವ್ಯ ಶರೀರವನ್ನೇ ಪ್ರಾಯ ಅನಿರುದ್ಧ ಶರೀರ ಅಥವಾ ಯಾತನಾ ಶರೀರ ಅಂತ ಹೇಳುವುದು. ಜೀವನಿಗೆ ಮೂಲತಃ ಏನು ಸ್ವರೂಪ ದೇಹ ಇದೆ, ಮುಕ್ತಿಯಲ್ಲೂ ಮುಂದುವರಿಯುವಂಥದ್ದು, ಅದಕ್ಕೆ ಆವರಕವಾಗಿ ಲಿಂಗದೇಹ ಇದೆ. ಆ ಲಿಂಗದೇಹಕ್ಕೆ ಆವರಕವಾಗಿ ಅನಿರುದ್ಧ ದೇಹ ಬಂದಿರ್ತದೆ. ಸ್ವರೂಪ ದೇಹ ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಇರುವಂಥದ್ದು. ಅದರ ಮೇಲೆ ಬಂದಿರುವಂತಹ ಲಿಂಗದೇಹ ಅನಾದಿ ಕಾಲದಿಂದ ಇದೆ. ಆದರೆ ಅವನಿಗೆ ಅವನ ಸಾಧನ ಪೂರ್ಣವಾದಾಗ ಮುಕ್ತಿಯ ಕಾಲದಲ್ಲಿ ಆ ಲಿಂಗದೇಹ ಕಳಚ್ಕೋತದೆ. ಇದು ಲಿಂಗದೇಹದ ಇತಿಮಿತಿಗಳು. ಅನಿರುದ್ಧ ದೇಹ ಅನಾದಿ ಕಾಲದಿಂದ ಇರೋದಿಲ್ಲ. ಅವನು ಸೃಷ್ಟಿಗೆ ಬಂದಾಗ ಜೀವರು ಅನಂತ ಜನ ಈಗಾಗಲೇ ಭಗವಂತನ ಗರ್ಭದಲ್ಲಿ ಇದ್ದಾರೆ. ಸೃಷ್ಟಿಗೆ ಎಲ್ಲರೂ ಬಂದಿಲ್ಲ. ಸೃಷ್ಟಿಗೆ ಅವರು ಯಾವಾಗ ಬರ್ತಾರೋ ಆವಾಗ ಅನಿರುದ್ಧ ದೇಹ ಬರ್ತದೆ ಅವರಿಗೆ. ಮತ್ತೆ ಆಯಾ ಕಲ್ಪ ಏನು ಮುಗಿತದೆ, ಕಲ್ಪ ಮುಗಿದ ಕೂಡಲೇ ಆ ಅನಿರುದ್ಧ ದೇಹ, ಕಲ್ಪ ಮುಗಿಯೋ ಹೊತ್ತಿಗೆ ಅನಿರುದ್ಧ ದೇಹ ಹೊರಟೋಗ್ತದೆ. ಮತ್ತೊಂದು ಕಲ್ಪ ಪ್ರಾರಂಭ ಆದಾಗ ಆ ಜೀವನಿಗೆ ಅದೇ ಅನಿರುದ್ಧ ದೇಹ ಮತ್ತೆ ಬರ್ತದೆ. ಇದು ಸ್ವಲ್ಪ ವಿವೇಚನೆ ಮಾಡಿ ತಿಳ್ಕೊಳ್ಬೇಕಾದಂತಹ ಸಂಗತಿನೇ. ಜೀವರು ಅಂದ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಅವರು ಜೀವರೇ. ಅವರು ಇಂಥ ಎಲ್ಲ ದೇಹಗಳನ್ನು ಪಡ್ಕೊಳ್ಳುವವರೇ. ನಾವು ಜೀವರೇ. ನಮಗೆ ಕೇವಲ ಒಂದೊಂದು ಕಲ್ಪದಲ್ಲಿ ಮಾತ್ರ ಸಾಧನೆ ಮತ್ತೆ ಮುಕ್ತಿ. ಆದ್ರಿಂದ ಈ ಕಲ್ಪದಲ್ಲಿ ನಾವು ಭಗವಂತನಿಂದ ಸೃಷ್ಟರಾಗುವಾಗ ಸ್ವರೂಪ ದೇಹ ಮತ್ತು ಲಿಂಗದೇಹಗಳ ಮೇಲೆ ಅನಿರುದ್ಧ ದೇಹವನ್ನು ಪಡೆದೆವು. ಈ ಸೃಷ್ಟಿ ಈಗಿನ ಕಲ್ಪ ಬ್ರಹ್ಮ ಸೃಷ್ಟಿ ಮುಕ್ತಾಯ ಕಾಣುವಾಗ ನಮಗೆ ಅನಿರುದ್ಧ ದೇಹವು ಹೊರಟೋಗ್ತದೆ, ಮತ್ತೆ ಲಿಂಗದೇಹವು ಹೊರಟೋಗ್ತದೆ, ಮುಕ್ತಿ ಬಂದೇ ಬಿಡ್ತದೆ. ದೇವತೆಗಳು, ಋಷಿಗಳು ಮೊದಲಾದವರಿಗೆ ಮತ್ತು ಮುಂದಿನ ಕಲ್ಪದಲ್ಲಿಯೂ ಕೆಲವರಿಗೆ ಒಂದು ಕಲ್ಪ, ಕೆಲವರಿಗೆ 2 ಕಲ್ಪ, 10, 30 ಹೀಗೆಲ್ಲ ಸಾಧನೆ ಮಾಡುವವರಿದ್ದಾರಲ್ಲ, ಅವರಿಗೆ ಮತ್ತೊಂದು ಬಾರಿ ಇನ್ನೊಂದು ಬ್ರಹ್ಮಸೃಷ್ಟಿಯಲ್ಲಿ ಮತ್ತೆ ಜನ್ಮ ಇದೆ. ಆಗ ಅವರಿಗೆ ಮತ್ತೊಂದು ಬಾರಿ ಇನ್ನೊಂದು ಅನಿರುದ್ಧ ದೇಹ ಬರ್ತದೆ. ಅದು ಆ ಸೃಷ್ಟಿಯ ಕೊನೆಯಲ್ಲಿ ನಷ್ಟ ಆಗ್ತದೆ. ಹೀಗೆ ಎಷ್ಟೆಷ್ಟು ಕಲ್ಪಗಳಲ್ಲಿ ಅವರಿಗೆ ಜನ್ಮ ಇದೆಯೋ, ಎಷ್ಟೆಷ್ಟು ಸಾಧನೆ ಅವರಿಗೆ ಅವಶ್ಯಕ ಇದೆಯೋ ಅಷ್ಟೆಲ್ಲ ಅನಿರುದ್ಧ ದೇಹಗಳನ್ನು ಅವರು ಪಡಿತಾ ಹೋಗ್ತಾರೆ. ಸ್ವರೂಪ ದೇಹ ಅನಾದ್ಯನಂತ, ಲಿಂಗದೇಹ ಅನಾದಿ ಶಾಂತ. ಅದು ಮತ್ತೆ ಬರುವಂಥದ್ದಲ್ಲ, ಅನಾದಿ ಕಾಲದಿಂದ ಒಂದೇ ಇರ್ತದೆ. ಆ ಎಲ್ಲ ದೇವತೆಗಳಿಗೂ ಮೊದಲಾದವರಿಗೂ ಕೂಡ ಅವರ ಸಾಧನ ಪೂರ್ಣವಾದಾಗ ಒಂದು ಸರಿ ಅದು ಶಾಶ್ವತವಾಗಿ ಹೊರಟು ಹೋಗ್ತದೆ. ಅನಿರುದ್ಧ ದೇಹ ಆಯಾ ಸೃಷ್ಟಿಯಲ್ಲಿ ಬಂದು ಸೃಷ್ಟಿಯ ಕೊನೆಗೆ ಮುಕ್ತಾಯ ಕಾಣ್ತದೆ. ಅನೇಕ ಕಲ್ಪ ಸಾಧನೆ ಮಾಡುವವರಿಗೆ, ಒಂದೇ ಕಲ್ಪ ಸಾಧನೆ ಮಾಡುವಂಥ ನಮ್ಮಂಥವರಿಗೆ ಅದು ಒಂದು ಬಾರಿ ಬಂದು ಒಂದೇ ಬಾರಿ ಹೊರಟು ಹೋಗ್ತದೆ ಸೃಷ್ಟಿ ಮುಕ್ತಾಯ ಕಾಣುವಾಗ ಅಂತ ಹೀಗೊಂದನ್ನ ತಿಳ್ಕೊಳ್ಬಹುದು. ಅದಕ್ಕೆ ವಾಯು ರೂಪದಿಂದ ಅಂತ ಹೇಳಿದ್ರು. ಆ ಅನಿರುದ್ಧ ದೇಹದ ಸ್ವರೂಪವನ್ನೇ ವಾಯುಭೂತ ಅಂತ ವರ್ಣನೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. 6 ಕೋಶಗಳಿಂದ ಕೂಡಿದಂಥ ಶರೀರದಿಂದ ವಾಯು ರೂಪನಾಗಿ ಇವನು ಹೊರಗೆ ಬರ್ತಾನೆ. ನಿರ್ಗತೋ ವಾಯುಭೂತಸ್ತು ಷಟ್ಕೋಶಾತ್ ತು ಕಲೇವರಾತ್. ಷಟ್ಕೋಶಾತ್ 6 ಕೋಶಗಳಿಂದ ಕೂಡಿದ್ದು ಅಂದ್ರೆ
ತ್ವಕ್ ಚರ್ಮ ಇವೆರಡನ್ನು ಒಂದೊಂದು ಪರಿಗಣನೆ ಮಾಡಿದ್ದಾರೆ. ನಮ್ಮ ದೇಹದಲ್ಲಿ 7 ಧಾತುಗಳಿವೆ, ರಕ್ತ, ಮಾಂಸ, ಮಜ್ಜ, ಮೊದಲ ವೀರ್ಯ, ಹೀಗೆಲ್ಲ. ಆ 7 ಧಾತುಗಳೇನಿವೆ, ಆ 7 ಧಾತುಗಳಲ್ಲಿ ಈ ಚರ್ಮ ಮತ್ತು ತ್ವಕ್ ಇವೆರಡನ್ನು ಕೂಡ ಒಂದೊಂದು ಪರಿಗಣನೆ ಮಾಡಿದ್ದಾರೆ ಅಂತ ರಕ್ಷಾಲಂಕಾರದಲ್ಲಿ ಬರೀತಾರೆ. ಹೀಗೆ ರಕ್ತ, ಮಾಂಸ, ಮಜ್ಜ ಇವೆಲ್ಲವನ್ನು ಪ್ರತ್ಯೇಕವಾಗಿ ತಿಳ್ಕೊಳ್ಳೋದು, ಚರ್ಮ ಮತ್ತು ತ್ವಕ್ಕನ್ನು ಮಾತ್ರ ಏಕಾಂತ ಪರಿಗಣನೆ ಮಾಡುವುದು. ಆ ಮೂಲಕ 7 ಇದ್ದದ್ದು 6 ಆಗ್ತದೆ. ಈ 6 ಕೋಶಗಳಿಂದ ಕೂಡಿದಂತಹ ಜೀವ, ನಮ್ಮ ಶರೀರ ಏನಿದೆ, ಆ ಶರೀರದಿಂದ ಜೀವ ಹೊರಗೆ ಬರ್ತದೆ ಅಂತ ನಾವು ತಿಳ್ಕೊಳ್ಬಹುದು. ನಾವೀಗೇನು ಈ ಒಂದು ಅರ್ಥವನ್ನು ನೋಡಿದ್ದೀವಿ, ಇದು ಲಕ್ಷಾಲಂಕಾರಕ್ಕೆ ಅನುಸೃತವಾದಂತಹ ಒಂದು ಅರ್ಥ. ಷಟ್ ಕೋಶಾತ್ತು ಕಲೇವರಾತ್ ಇತ್ಯತ್ರ ತ್ವಕ್ ಚರ್ಮಣೋ ಐಕ್ಯಾಭಿಪ್ರಾಯೇಣ ಷಟ್ಕೋಶವಿತ್ಯುಕ್ತಂ ಅಂತ. ತ್ವಕ್ ಮತ್ತು ಚರ್ಮ ಇವೆರಡನ್ನು ಕೂಡ ಒಂದೇ ಅಂತ ಪರಿಗಣನೆ ಮಾಡಿದ್ದಾರೆ. ಹಾಗಾಗಿ ಇದು 6 ಕೋಶಗಳು ಅಂತ ಅಲ್ಲಿ ಕಾಣಿಸ್ತದೆ. ಹಾಗಾದ್ರೆ ತ್ವಕ್ ಚರ್ಮ ಎರಡನ್ನು ಭಿನ್ನ ಭಿನ್ನ ಅಂತ ಪರಿಗಣನೆ ಮಾಡಿದರೆ ಅದು ಎಷ್ಟಾಗ್ತದೆ? ಅಲ್ಲಿ ಸಮಸ್ಯೆ ಹೀಗಿದೆ, ಈ ಧಾತುಗಳು ಅಂದ್ರೆ ಯಾವುದು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ, ಸಪ್ತಧಾತುಗಳು ಅಂದ್ರೆ ಯಾವುದು? ಸಪ್ತಧಾತುಗಳು ಅಂತಂದ್ರೆ ಶಾಸ್ತ್ರದಲ್ಲಿ ವಿಭಾಗ ಮಾಡಿದ್ದಾರೆ, ಅದು ನಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಸಪ್ತಧಾತುಗಳು ಅಂದ್ರೆ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ ಮತ್ತು ಶುಕ್ರ ಅಂತ. ಅವುಗಳಲ್ಲಿ ಈ ತ್ವಕ್ ಮತ್ತು ಚರ್ಮ ಅಂತರ್ಗತ ಆಗೇ ಇಲ್ಲ. ಆದ್ರಿಂದ ಅವೆರಡನ್ನು ಒಂದೊಂದು ಪರಿಗಣನೆ ಮಾಡಿದ್ರೆ ಅದು 6 ಆಗುವುದು ಹೇಗೆ? 7 ಧಾತುಗಳು ಇರುವುದೇ ಬೇರೆ, ಅಲ್ಲಿ ತ್ವಕ್ ಚರ್ಮಗಳು ಸೇರಿಯೇ ಇಲ್ಲ. ಆದ್ರಿಂದ ಈ ಲೆಕ್ಕಾಚಾರವನ್ನು ಹೇಗೆ ಸರಿತೂಗಿಸುವುದು ಅಂತ ಒಂದು ಪ್ರಶ್ನೆ ಬರ್ತದೆ. ಆದ್ರಿಂದಲೇ ಆ ಲೆಕ್ಕಾಲಂಕಾರವನ್ನು ಹೊಂದಿಕೊಂಡು ಏನು ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದಾರೆ, ಆ ಒಂದು ಅನುವಾದದಲ್ಲಿ ಸಪ್ತಧಾತುಗಳಿಂದ ಕೂಡಿದ ಶರೀರ ಅಂತ ಏನು ಅನುವಾದ ಮಾಡ್ತಾರಲ್ಲ, ಆ ಅನುವಾದವು ಕೂಡ ಅಷ್ಟು ಸರಿಯಲ್ಲ. ಯಾಕೆಂದ್ರೆ ಮಹಾಭಾರತ ಏನು ಹೇಳಿದೆ, 6 ಕೋಶಗಳಿಂದ ಕೂಡಿದ ಶರೀರ ಅಂತ ಹೇಳಿದೆ. 6 ಕೋಶಗಳಿಂದ ಕೂಡಿದ ಶರೀರ ಅಂತ ಹೇಳುವಾಗ ಸಪ್ತಧಾತುಗಳಿಂದ ಕೂಡಿದ ಶರೀರ ಅಂತ ಅದನ್ನು ಅನುವಾದ ಮಾಡಿದರೆ ಅದು ಹೇಗೆ ಆ ಮೂಲಕ್ಕೆ ಹೊಂದಾಣಿಕೆ ಪಡೀತದೆ? ಆದ್ರಿಂದ ಆ ಅನುವಾದವು ಕೂಡ ಅಷ್ಟು ಸರಿಯಲ್ಲ. ಮತ್ತೆ ನಾವು ನೋಡುವಂತಹ ಮಹಾಭಾರತದ 4 ಪಾಠಗಳಲ್ಲಿಯೂ ಕೂಡ ಷಟ್ಕೋಶಾತ್ ಅಂತ ಇದ್ದೇ ಇದೆ, ಅಲ್ಲಿ ಏನೂ ವ್ಯತ್ಯಾಸವೂ ಇಲ್ಲ. ಕೆಲವು ಅನುವಾದ ಮಾಡೋರು 6 ಕೋಶಗಳಿಂದ ಕೂಡಿದಂತ ಹಾಗೆ ಮಾಡಿದ್ದಾರೆ. 6 ಕೋಶಗಳಿಂದ ಯಾವುದು ಅದನ್ನು ಅವ್ರು ಹೇಳಿಲ್ಲ. ಇನ್ನೊಬ್ರು ಈ ತರ ಅನುವಾದ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರು ಈ ಸಪ್ತಧಾತುಗಳಿಂದ ಕೂಡಿದ ಅಂತ ಅಷ್ಟೇ ಅನುವಾದ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಇದ್ರ ಬಗ್ಗೆ ಬಹಳಷ್ಟು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ದೃಷ್ಟಿ ಈ ಮುಂದಿನಂತೆ ಇದೆ. ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕಿಂತ ಮುಂಚೆ ಮತ್ತೊಂದು ಬಾರಿ ಆ ಅನುವಾದವನ್ನು ಗಮನಿಸಿ. ಸಪ್ತಧಾತುಗಳೆಂಬ ಕೋಶಗಳಿಂದ ಕೂಡಿದ ಶರೀರದಿಂದ ವಾಯುರೂಪನಾಗಿ ಹೊರಗೆ ಬರ್ತಾನೆ ಈ ಜೀವ ಅಂತಿದೆ. ಅಲ್ಲಿ ವ್ಯಾಖ್ಯಾನ ವಿಶೇಷ ಅಂತ ಹೇಳ್ತಾರೆ. ಇಲ್ಲಿ ಷಟ್ ಕೋಶಗಳಂದ್ರೆ ಸಪ್ತಧಾತುಗಳು. ಸಪ್ತಧಾತುಗಳು ಅಂದ್ರೆ ತ್ವಕ್, ಚರ್ಮ ಇವೆರಡನ್ನೂ ಒಂದು ಅಂತ ಇಟ್ಕೊಂಡು 6 ಕೋಶ ಅಂತ ಹೇಳಿದ್ದಾರೆ ಅಂತ ವ್ಯಾಖ್ಯಾನ ವಿಶೇಷವನ್ನು ಬರೆದಿದ್ದಾರೆ. ಆದರೆ ಸಪ್ತಕೋಶಗಳು, ಈ ಸಪ್ತಧಾತುಗಳು ಅನ್ನುವುದು ಬೇರೆನೇ ಇದೆ. ಅಲ್ಲಿ ಈ ತ್ವಕ್ ಮತ್ತು ಚರ್ಮ ಅಂತನ್ನುವುದು ಸೇರ್ಲೇ ಇಲ್ಲ. ಆದ್ರಿಂದ ಆ ಅಭಿಪ್ರಾಯ ಅಷ್ಟು ಸರಿಯಲ್ಲ. ಮತ್ತಷ್ಟು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ತ್ವಕ್ ಮತ್ತು ಚರ್ಮವು ಸೇರಿ ಮತ್ಯಾವುದಾದ್ರೂ ಬೇರೆ 7 ಧಾತುಗಳನ್ನು ಹೇಳ್ತಾರೋ? ಹಾಗಿದ್ದಾಗ ಆ 7 ಧಾತುಗಳನ್ನು ವರ್ಣನೆ ಮಾಡಿ ಅದರಲ್ಲಿ ತ್ವಕ್ ಮತ್ತು ಚರ್ಮ ಇವೆರಡನ್ನು ಕೂಡ ಒಂದು ಅಂತ ಪರಿಗಣನೆ ಮಾಡಿ ಮುಂದೆ 6 ಧಾತುಗಳನ್ನೇ 6 ಕೋಶ ಅಂತ ಇಟ್ಕೊಂಡಿದ್ದಾರೋ ಅಂತ ಹೇಳಬೇಕಾದ್ರೆ ತ್ವಕ್, ಚರ್ಮ 2 ಆಯ್ತು. ಇನ್ನು 5 ಧಾತುಗಳು ಯಾವುದು? ನಮಗೆ ಗೊತ್ತಿರುವಂತೆ ರಕ್ತ, ಮಾಂಸಾದಿಗಳಲ್ಲದೆ ಇನ್ಯಾವುದು ಬೇರೆ ಅಂತ ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗ್ತದೆ. ಅಲ್ಲಿಯವರೆಗೆ
ಈ ಅನುವಾದ ಅಂತನ್ನುವುದು ಅಷ್ಟು ಉಚಿತ ಆಗೋದಿಲ್ಲ. ಇಲ್ಲಿ ಆದ್ರಿಂದ ಈ ಷಡ್ ಕೋಶ ಅಂತ ಏನಿದೆಯಲ್ಲ, ಕೋಶ ಅಂತನ್ನುವುದನ್ನ ಷಡ್ ವಿಕಾರ ಅಂತ ಅರ್ಥ ಇಟ್ಕೋಬಹುದು. ಕೋಶ ಅಂದ್ರೆ ಗೂಡು, ಅದು ಮನುಷ್ಯನನ್ನು ಕಟ್ಟಿ ಹಾಕಿರ್ತದೆ. ಹಾಗೆ ವಿಕಾರ ಅಂತನ್ನುವುದು ಕೂಡ ಮನುಷ್ಯನನ್ನು ಕಟ್ಟಿ ಹಾಕ್ತದೆ. ವಿಕಾರಗಳು ಅಂದ್ರೆ ಉತ್ಪದ್ಯತೆ, ವರ್ಧತೆ, ಅರ್ಥಾತ್ ಮೊದಲು ಹುಟ್ಟುತ್ತಾನೆ ಅದೊಂದು ವಿಕಾರ, ವರ್ಧತೆ ಬೆಳೆಯುವುದು ಮತ್ತೊಂದು ವಿಕಾರ, ಮತ್ತೆ ಬಾಲ್ಯ ಅನ್ನೋದೊಂದು ವಿಕಾರ, ಪ್ರೌಢತೆ ಅನ್ನೋದೊಂದು ವಿಕಾರ, ವಾರ್ಧಕ್ಯ ಅನ್ನೋದೊಂದು ವಿಕಾರ, ಮತ್ತೆ ಈ ಮೃತ್ಯು ಅಂತ ಅನ್ನೋದು 6ನೇ ವಿಕಾರ. ಹೀಗೆ 6 ವಿಕಾರಗಳು, 6 ವಿಕಾರಗಳನ್ನೇ 6 ಕೋಶ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಲ್ಲಿಯವರೆಗೆ. ಹೀಗೆ 6 ವಿಕಾರಗಳಿಂದ ಕೂಡಿದಂತಹ ಈ ಶರೀರದಿಂದ ಹೊರಗೆ ಬರ್ತಾನೆ ಅಂತನ್ನುವುದನ್ನ ಈ ತರ ಅರ್ಥ ಮಾಡಿಕೊಂಡು ಮುಂದುವರಿಯೋಣ. ವಾಯುರೂಪದಿಂದ ಹೊರಗೆ ಬರ್ತಾನೆ ಜೀವ, ಮತ್ತೆ ಮತ್ತೊಂದು ಶರೀರವನ್ನ ಪ್ರವೇಶ ಮಾಡ್ತಾನೆ. ಅದೃಶ್ಯವಾದ ಶರೀರವನ್ನು ಪ್ರವೇಶ ಮಾಡಿದ ನಂತರ ಅವನು ಯಾವ ಕಣ್ಣಿಗೂ ಕೂಡ ಕಾಣಿಸೋದಿಲ್ಲ. ಮುಂದೆ ಆ ಜೀವ ಯಮಲೋಕದ ಕಡೆಗೆ ಪ್ರಯಾಣ ಬೆಳೆಸ್ತದೆ. ಆ ಜೀವ 8 ಅಂಗಗಳಿಂದ ಕೂಡಿರ್ತಾನೆ ಅಂತಿದೆಯಲ್ಲ, ಆ 8 ಅಂಗಗಳಿಂದ ಕೂಡಿದವನು ಅಂತ ಅನ್ನೋದನ್ನು 8 ಅಂಗ ಅಂತ ಹಾಗೆ ಅನುವಾದ ಮಾಡಿದ್ದಾರೆ ಕೆಲವು ಕಡೆ. ಇನ್ನು 8 ಅಂಗಗಳು ಅಂತಂದ್ರೆ ಅಣಿಮಾದಿ ಅಷ್ಟ ಐಶ್ವರ್ಯಗಳಿಂದ ಕೂಡಿಕೊಂಡು ಅಂತ ಲಕ್ಷಾಲಂಕಾರದಲ್ಲಿ ಕಾಣಿಸ್ತದೆ. ಇತ್ಯತ್ರ ಅಷ್ಟಾಂಗ ಅಣಿಮಾದಿ ಅಷ್ಟೈಶ್ವರ್ಯಾಣಿ ಅಂಗೇಶು ಪಾದಾದ್ಯಂಗೇಶು ಯಸ್ಯ ಸಹ ತಥೋಕ್ತಃ. ಅವನ ಅಂಗಾಂಗಗಳಲ್ಲಿ ಪಾದ ಮತ್ತೆ ತೊಡೆ, ಹೊಟ್ಟೆ, ಎದೆ ಇತ್ಯಾದಿ ಎಲ್ಲ ಕಡೆಗಳು ಕೂಡ ಅಣಿಮಾ ಮೊದಲಾದ ಅಷ್ಟೈಶ್ವರ್ಯಗಳು ಇರ್ತವೆ. ಆದ್ರಿಂದ ಅದನ್ನ ಆ ಜೀವನನ್ನ ಅಷ್ಟಾಂಗ ಅಂತ ಹೇಳ್ತಾರೆ ಅಂತ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಅಣಿಮಾದಿ ಅಷ್ಟ ಸಿದ್ಧಿಗಳು ಆ ಜೀವನಿಗೆ ಆ ಶರೀರದಲ್ಲಿ ಬಂದಿರುವುದರಿಂದ ಸಹ ಈದೃಶ ಅಂತ ಅವನಿಗೆ ನೀವು ಏನು ಛೇದನ ಮಾಡಿದ್ರು ಮುಂದೆ ಅವನು ನರಕಕ್ಕೆ ತಗೊಂಡು ಹೋಗಿ ಆತನನ್ನು ಛೇದಿಸ್ತಾರೆ, ಮತ್ತೆ ಆತನನ್ನು ಬಡಿತಾರೆ. ಈ ಥರದ ನಾನಾ ಥರದ ಪ್ರಕ್ರಿಯೆಗಳಿಗೆ ಅವನನ್ನು ಈಡು ಮಾಡಿದ್ರು ಕೂಡ ಅವನಿಗೇನೂ ಆಗೋದಿಲ್ಲ. ಅವನಿಗೆ ಆ ಯಾತನೆಯನ್ನು ಅನುಭವಿಸ್ತಾನೆ, ಅವನು ಮುಂದುವರಿತಾನೆ. ಅದೆಲ್ಲದಕ್ಕೂ ಕೂಡ ಇದೇ ಕಾರಣ. ಅಷ್ಟ ಐಶ್ವರ್ಯಗಳು ಆತನ ಶರೀರದಲ್ಲಿ ಸೇರ್ಕೊಂಡಿರುವುದು ಅಂತಾನೆ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಲಕ್ಷಾಲಂಕಾರಕ್ಕೆ ಅನುಸಾರವಾಗಿ ವರ್ಣನೆ ಮಾಡಬೇಕಾದ್ರೆ ಅಷ್ಟ ಐಶ್ವರ್ಯಗಳು ಯಾರ ಅಂಗಾಂಗಗಳಲ್ಲಿವೆಯೋ ಅವನು ಅಷ್ಟಾಂಗ, ಆ ಜೀವ ಅಂತ. ಅಣಿಮಾದಿ ಅಷ್ಟೈಶ್ವರ್ಯಗಳಿಂದ ಕೂಡಿಕೊಂಡು ಅಥವಾ ಪಾದಾದಿ ಅವಯವಗಳಿಂದ ಕೂಡಿಕೊಂಡು ಇರುತ್ತಾನೆ ಅಂತ ಮಾಡಿದ್ದಿದೆಯಲ್ಲ, ಅಥವಾ ಅಂತ ಅನ್ನೋದು ಲಕ್ಷಾಲಂಕಾರದ ಮೂಲ ವಾಕ್ಯಗಳಿಗೆ ಹೊಂದಾಣಿಕೆ ಆಗುವಂತಹ ಅನುವಾದ ಅಲ್ಲ. ಅಣಿಮಾದಿ ಅಷ್ಟೈಶ್ವರ್ಯಗಳಿಂದ ಅಷ್ಟಶಕ್ತಿಗಳಿಂದ ಕೂಡಿದ ಪಾದಾದಿ ಅವಯವಗಳಿಂದ ಕೂಡಿಕೊಂಡಿರ್ತಾನೆ ಅಂತಾನೆ ಅನುವಾದ ಮಾಡಬೇಕಾಗ್ತದೆ. ಆದ್ರಿಂದ ಈ ಜೀವನ ದೇಹವನ್ನು ಕತ್ತರಿಸಲಿಕ್ಕಾಗೋದಿಲ್ಲ, ಒಡೆದು ಹಾಕ್ಲಿಕ್ಕಾಗೋದಿಲ್ಲ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ಮುಂದೆ ಆ ಜೀವ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ, ಯಮಲೋಕದ ಕಡೆಗೆ ಪ್ರಯಾಣ ಮಾಡ್ತಾನೆ ಅಂತ ನೋಡಿದೆ. ಯಮರಾಜನ ಆಜ್ಞೆಗನುಸಾರವಾಗಿ ನಾನಾ ಥರದ ಭಯಂಕರ ರೂಪವನ್ನು ತಾಳಿದಂತಹ ದೂತರು ಆ ಜೀವನನ್ನ ಸೆಳೆದೊಯ್ತಾರೆ. ಅಲ್ಲಿಯವರೆಗೂ ಅವನಿಗೆ ತಾನು ಈ ಜೀವನದಲ್ಲಿ ಇದ್ದಾಗ ತನಗೆ ಯಾರು ಪತ್ನಿ, ಪತಿ, ಬಂಧುಗಳು ಇತ್ಯಾದಿಗಳಿದ್ರು ಅವರ ಮೋಹ ಅವನಿಗಿರ್ತದೆ. ಮಾತೃಭಿ ಪಿತೃಭಿಶ್ಚೈವ ಭ್ರಾತೃಭಿ ಮಾತುಲೈಸ್ತಥಾ ದಾರೈಹಿ ಪುತ್ರವೈಶ್ಯೈಶ್ಚ ಮೃದದ್ಭಿ ತ್ಯಜ್ಯತೆ ನರಹ. ಅವರೆಲ್ಲ ಅಳ್ತಿರ್ತಾರೆ, ಅವರಿಗೂ ಇವನ ಬಗ್ಗೆ ಅನುಬಂಧ ಇರ್ತದೆ, ಇವನಿಗೂ ಕೂಡ ಅವ್ರ ಬಗ್ಗೆ ಅನುಬಂಧ ಇರ್ತದೆ. ಅದೃಶ್ಯಮಾನೈಹಿ ದೀನೈಹಿ ಅಷ್ಟುಪೂರ್ಣ ಮುಖೈಕ್ಷಣೈಹಿ. ಸ್ವಲ್ಪ ಹೊತ್ತು ಅವ್ರು ಕಾಣ್ತಾ ಇರ್ತಾರೆ, ಮುಂದೆ ಆ ಜೀವನನ್ನು ಯಮದೂತರು ಎಳ್ಕೊಂಡು ಹೋದಾಗ ಮುಂದೆ ಅವರು ಯಾರನ್ನು ಕೂಡ ಕಾಣ್ಲಿಕ್ಕಾಗೋದಿಲ್ಲ. ಅವರು ಆ ಕಡೆ ಹೇಳ್ತಾ ಇರ್ತಾರೆ,
ಇವನಿಗೆ ಮಾತ್ರ ಮುಂದೆ ಮುಂದೆ ಹೋದಂತೆ ಅವ್ರನ್ನ ಕಾಣ್ಲಿಕ್ಕಾಗೋದಿಲ್ಲ ಅಂತ ಅದರ ಅರ್ಥ. ಮತ್ತೆ ಅವನ್ನ ಎಳ್ಕೊಂಡು ಹೋಗೋದು ಇವರಿಗೂ ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ. ಹೀಗೊಂದು ಅರ್ಥ ಮಾಡ್ಕೊಳ್ಬಹುದು. ಸ್ವಶರೀರಂ ಪರಿತ್ಯಜ್ಯ ವಾಯುಭೂತಸ್ತು ಗಚ್ಚತೆ ಅಂಧಕಾರಂ ಅಪಾರಂ ತಂ ಮಹಾಘೋರಂ ತಮೋವೃತಂ ದುಃಖಾಂತಂ ದುಷ್ಪ್ರಕಾರಂ ಚ ದುರ್ಗಮಂ. ಆ ಮಾರ್ಗ ಹೇಗಿರ್ತದೆ? ಘೋರವಾದ ಮಾರ್ಗ, ದುಸ್ತರ. ಅಲ್ಲಿ ಈ ದುಃಖವೇ, ಕೊನೆಯವರೆಗೂ ದುಃಖವೇ ಇರ್ತದೆ. ಈ ಭೂಮಿಯಲ್ಲಿ ಅವನು ಜೀವನಾಗಿ ಏನು ಹುಟ್ಟಿರ್ತಾನೆ, ಅನೇಕ ಬಾರಿ ದೇವತೆಗಳಲ್ಲಿ ಹುಟ್ಟಿ ಬರಬಹುದು, ಅಸುರರು ಹುಟ್ಟಿ ಬರಬಹುದು, ಮನುಷ್ಯರು ಹುಟ್ಟಿ ಬರಬಹುದು, ಮತ್ತೆ ಪುರುಷರಾಗಿ ಸ್ತ್ರೀಯರಾಗಿ ಹುಟ್ಟಿ ಬರಬಹುದು. ಗರ್ಭದಲ್ಲಿರುವಂತಹ ಭ್ರೂಣವೇ ಕೆಲವು ಬಾರಿ ಸಾಯ್ತದೆ, ಶಿಶುವೇ ಕೆಲವು ಬಾರಿ ಸಾಯ್ತದೆ. ಆ ಥರ ಅವರೆಲ್ಲ ಹುಟ್ಟಿ ಬಂದಾಗ ಮುಂದೆ ಅವರೆಲ್ಲರೂ ಕೂಡ ಯಮನ ವಶದಲ್ಲಿ ಇದ್ದೇ ಇರ್ತಾರೆ. ಈ ಮಾರ್ಗದ ಮೂಲಕವಾಗಿ ಪ್ರಯಾಣ ಮಾಡಬೇಕಾಗ್ತದೆ. ದೇವತೆಗಳಾದವರು ಹಾಗೇನು ಪ್ರಯಾಣ ಮಾಡಬೇಕಾಗಿಲ್ಲ. ಎಲ್ಲರಿಗೂ ಕೂಡ ಸಾಮಾನ್ಯವಾದ ಒಂದು ಮಾರ್ಗವನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಅಲ್ಲಿಂದ ಹೋಗಬೇಕು ಅಂತ ಅಭಿಪ್ರಾಯ ಅಷ್ಟೇ. ದೇವತೆಗಳಿಗೇನು ದುಃಖಕರವಾದಂತಹ ಮಾರ್ಗ ಇರೋದಿಲ್ಲ. ಯಾವ ಕಾಲದಲ್ಲಿ ಪ್ರಯಾಣ ಮಾಡ್ತಾನೆ ಅಂತಿಲ್ಲ. ಕೆಲವು ಬಾರಿ ಹಗಲಿನ ಮಧ್ಯಾಹ್ನಕ್ಕಿಂತ ಮುಂಚೆ, ಕೆಲವು ಬಾರಿ ಮಧ್ಯಾಹ್ನ ಸಾಯಂಕಾಲದಲ್ಲಿ, ಅರ್ಧರಾತ್ರಿಯಲ್ಲಿ, ಯಾವ ಕಾಲದಲ್ಲಿ ಆದರೂ ಪ್ರಯಾಣ ಪ್ರಾರಂಭ ಮಾಡಬಹುದು. ಪ್ರಯಾಣ ಮುಂದುವರಿತಾನೇ ಇರ್ತದೆ. ಯಮಲೋಕದ ದಾರಿಯಲ್ಲಿ ಕೆಲವರು ನಡುಗ್ತಾ ಇರ್ತಾರಂತೆ. ಪಾಪಕರ್ಮ ಮಾಡಿದರೆ ಕ್ವಚಿತ್ ಭೀತೈಹಿ, ನಮಗೇನು ಶಿಕ್ಷೆ ಆಗ್ತದೆ ಅಂತ ಭಯ ಆಗಿರ್ತದೆ. ಪ್ರಸ್ಖಲದ್ಭಿ, ಅಲ್ಲಿ ಅವ್ರು ಎಡವುತ್ತಾ ಇರ್ತಾರೆ. ಕ್ರಂದನ್ಭಿ, ಆಕ್ರೋಶ ಮಾಡ್ತಾ ಇರ್ತಾರೆ. ನಿರ್ಭತ್ಸ್ಯಮಾನೇಹಿ, ಆದರೆ ಯಮದೂತರು ಅವ್ರು ಮಾಡಿದ ದುಷ್ಕೃತ್ಯಗಳನ್ನೆಲ್ಲ ಅವ್ರಿಗೆ ನೆನಪು ಮಾಡ್ತಾ ಇರ್ತಾರೆ, ಅವ್ರನ್ನ ಹೆದರಿಸ್ತಾ ಇರ್ತಾರೆ. ಮುಂದೆ ಯಮಲೋಕ ಕರ್ಕೊಂಡು ಹೋದ ಮೇಲೆ ಆ ಯಮದೂತರ ಹಿಂಸೆಯನ್ನ ಅನುಭವಿಸುವುದೊಂದು ಬೇರೆ ಇದೆ. ಈಗ ಕರ್ಕೊಂಡು ಹೋಗುವಾಗಲೇ ಕಲ್ಲಿನಿಂದ, ಕಟ್ಟಿಗೆಯಿಂದ, ಚಾವಟಿಯಿಂದ, ಅಂಕುಶದಿಂದ ಅವ್ರನ್ನ ಹೊಡೆದು ಬಿಡದೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ವಿಕಾರವಾದಂಥ ಧ್ವನಿಯಿಂದ ಅವರು ಕಿರ್ಚಾಡ್ತಾ ಇರ್ತಾರೆ. ಹೀಗೆ ಅವರು ಆ ಯಮನ ಪಟ್ಟಣಕ್ಕೆ ಹೋಗೋ ಪ್ರಸಂಗ ಬರ್ತದೆ. ಅಷ್ಟಲ್ಲದೆ ಈ ಆಯುಧಗಳ ಕ್ರೂರವಾದ ಪ್ರಹಾರ ಅಲ್ಲದೆ ನಾಯಿ, ಹುಲಿ, ತೋಳ, ಕಾಗೆ ಮೊದಲಾದ ಪ್ರಾಣಿಗಳೆಲ್ಲ ಅಲ್ಲಿ ಬರ್ತವೆ. ಪ್ರಾಯ ಅವು ಎಲ್ಲ ಬೇರೆ ಬೇರೆ ಯಮದೂತರ ಅನುಯಾಯಿಗಳಾದಂತಹ ಜೀವಿಗಳೇ ಇದ್ದಿರಬೇಕು. ಆದ್ರಿಂದ ಆ ಯಮನ ಆಜ್ಞೆಗನುಸಾರವಾಗಿ, ಯಮದೂತರ ಆಜ್ಞೆಗನುಸಾರವಾಗಿ ನಾಯಿಗಳು, ಹುಲಿಗಳೆಲ್ಲ ಇವ್ರನ್ನ ಬಂದು ಕಿತ್ಕೊಳ್ತಾವೇನೋ ಅಂತ ಕಾಣಿಸ್ತದೆ. ಇದೊಂದು ಒಂದು ಊಹೆ ಅಷ್ಟೆ. ಮಹಿಷೈಶ್ಚ ಮೃಗೈಶ್ಚಾಪಿ ಸೂಕರೈಃ ಜಂಬುಕೈಸ್ತಥಾ ಭಕ್ಷ್ಯಮಾಣೈಃ ತದಧ್ವಾನಂ ಗಂತವ್ಯಂ ಮಾಂಸಖಾದಿಭಿಃ. ಬೇರೆ ಬೇರೆ ತರದ ಪ್ರಾಣಿಗಳು, ಎಮ್ಮೆಗಳು ಅಥವಾ ಕೋಣಗಳು, ಮೃಗಗಳು, ಹಂದಿ, ಜಿಂಕೆಗಳು. ಮೃಗ ಅಂತಿದೆ, ಮೃಗ ಅಂದ್ರೆ ಜಿಂಕೆನೇ ಏನಲ್ಲ, ಬೇರೆ ಬೇರೆ ಪ್ರಾಣಿಗಳು. ಈ ಜಗತ್ತಿನಲ್ಲಿರುವಂತಹ ಎಮ್ಮೆ ಆಗಲಿ, ಕೋಣ ಆಗಲಿ ಯಾವುದು ಮಾಂಸಾಹಾರಿ ಅಲ್ಲ. ಆದರೆ ಯಮನ ಮಾರ್ಗದಲ್ಲಿ ಸಿಗುವಂತಹ ಪ್ರಾಣಿಗಳೇನಿರ್ತವೆ ಅವು ಮಾಂಸಾಹಾರಿಗಳಂತ ಪ್ರಾಣಿಗಳು ಅಂತ ಕಾಣಿಸ್ತದೆ. ಇದನ್ನು ನೋಡಿದ್ರೆ ಮಾಂಸಖಾದಿಭಿಃ ಅಂತ. ಅಂಥವೆಲ್ಲ ಇವರನ್ನು ಮುತ್ತಿಕೊಂಡು ಇವರಿಗೆ ತೊಂದರೆ ಕೊಡ್ತಾ ಇರ್ತವೆ. ನೊಣಗಳು, ಸೂಜಿಯಂಥ ಮುಖ ಇರುವಂತಹ ನೊಣಗಳು, ಅವೆಲ್ಲ ಇವರನ್ನು ಹಿಂಸಿಸ್ತವೆ. ಏನು ನಾವು ಪಾಪ ಮಾಡಿರ್ತೀವಿ ಇಲ್ಲಿ. ಅನೇಕ ಬಾರಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರುವಂತಹ ಸ್ವಾಮಿಯನ್ನ, ಒಬ್ಬ ಮಾಲೀಕನನ್ನ, ಒಬ್ಬ ಮಿತ್ರನನ್ನ, ಸ್ತ್ರೀಯರನ್ನ ನಾವು ಕೊಂದು ಹಾಕಿರ್ತೇವೆ. ವಿಶ್ವಸ್ತಂ ಸ್ವಾಮಿನಂ ವಿಪ್ರಂ ಸ್ತ್ರೀಯಂ ತ್ವಾ ಗ್ರಂಥಿಯೇ ನರಾಹ. ಅವರೆಲ್ಲರೂ ಈ ಶಸ್ತ್ರದ ಏಟನ್ನು ತಿನ್ನಬೇಕಾಗ್ತದೆ. ಕೊಲ್ಲುವುದು ಅಂದ್ರೆ ನಾವೆಲ್ಲರೂ ಕೂಡ ಯಾರನ್ನೋ ಬೆಂಕಿ ಹಚ್ಚಿಯೋ, ವಿಷ ಕೊಟ್ಟೋ, ಶಸ್ತ್ರಗಳಿಂದಲೂ ಕೊಂದಿರ್ತೇವೆ ಅಂತಿಲ್ಲ. ಆದರೆ ಬದುಕಿದ್ದವರನ್ನೇ
ನಾವು ಮಾತಿನಿಂದ ಹಿಂಸಿಸಿ, ನಮ್ಮ ವರ್ತನೆಗಳ ಮೂಲಕ ಹಿಂಸಿಸಿ, ಅವರ ಭಾವನೆಗಳಿಗೆ ಧಕ್ಕೆ ಬರುವಂತೆ ವರ್ತನೆ ಮಾಡುವುದಿದೆಯಲ್ಲ, ಅದು ಕೂಡ ಒಂದು ಬ್ರಾಹ್ಮಣನ, ಮಾಲೀಕನ, ಗುರು ಹಿರಿಯರ, ಸ್ತ್ರೀಯರ ಹತ್ಯೆ ಅಂತ ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಅಲ್ಲಿ ಬಯಸ್ತೇನೆ. ಅಂಥವರೆಲ್ಲರೂ ಈ ಮಾರ್ಗದ ಮೂಲಕ ಹೋಗಬೇಕಾಗ್ತದೆ. ಕೆಲವು ಪಾಪಗಳನ್ನು ಇಲ್ಲಿ ಹೇಳಿದರೆ ಅಷ್ಟೆ. ಮತ್ತೆ ತಾವು ಇಲ್ಲಿ ಬದುಕಿದ್ದಾಗ ಅನೇಕ ಪ್ರಾಣಿಗಳನ್ನು ತಿಂದವರು, ಇತರರಿಗೆ ದುಃಖ ಮಾಡಿದವರು, ಅವರನ್ನು ನಾಯಿಗಳು ಬೆನ್ನಟ್ಟುತ್ತವೆ, ಇತರರ ಬಟ್ಟೆ, ಬರೆಯ, ಹಾಸಿಗೆ ಇತ್ಯಾದಿಗಳನ್ನ ಕದ್ದವರು, ಅವರು ಯಮಲೋಕದ ಮಾರ್ಗದಲ್ಲಿ ನಗ್ನರಾಗಿ ಹೋಗುವ ಪ್ರಸಂಗ ಬರ್ತದೆ. ಅವರಿಗೆ ಆ ಸಂದರ್ಭದಲ್ಲಿ ಏನೂ ಸುಖ ಇರೋದಿಲ್ಲ. ಧನ, ಧಾನ್ಯ, ಸುವರ್ಣ, ಕ್ಷೇತ್ರ, ಗ್ರಹ ಇತ್ಯಾದಿಗಳನ್ನು ಕಿತ್ಕೊಂಡವರೇನಿರ್ತಾರೆ, ಅವರಿಗೂ ನಾನಾ ಥರದ ಪಂಜು, ದಂಡ, ಕಟ್ಟಿಗೆ ಇತ್ಯಾದಿಗಳಿಂದ ಬಾರಿ ಬಾರಿ ಪ್ರಹಾರ ಆಗ್ತಾ ಇರ್ತದೆ. ಅನೇಕ ಜನ ಇಲ್ಲಿದ್ದವರು ನರಕಕ್ಕೆ ಭಯನೇ ಪಡೋದಿಲ್ಲ. ನಿರ್ಭಯರಾಗಿರ್ತಾರೆ. ನರಕದಲ್ಲಿ ನಮಗೇನಾಗೋದಿದೆ ಅನ್ನುವ ಎಚ್ಚರವೇ ಇಲ್ಲದೆ ಅನೇಕ ಥರದ ಪಾಪಗಳನ್ನು ಮಾಡಿಬಿಟ್ಟಿರ್ತಾರೆ. ಅವರೆಲ್ಲರೂ ಕೂಡ ಆ ಲೋಕಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಅವರ ನಾಲಿಗೆ, ಕಣ್ಣು, ಮೂಗು ಎಲ್ಲ ಛಿನ್ನ ವಿಚ್ಛಿನ್ನ ಆಗಿರ್ತದೆ. ಶರೀರಗಳಿಂದ ಕೀವು ಹೊರಸೂಸ್ತಾ ಇರ್ತದೆ. ಅಂತಹ ಪ್ರಸಂಗಗಳನ್ನು ಅವರು ಎದುರಿಸಬೇಕಾಗ್ತದೆ. ಗುಳ್ಳೆ ನರಿಗಳು ಅವರನ್ನು ಕಿತ್ತಿ ತಿಂತವೆ. ಭಯಂಕರ ರೂಪದ ಚಾಂಡಾಲರು ಬೆನ್ನಟ್ತಾರೆ. ಇವರು ಕೂಗಿಕೋತಾ ಇರ್ತಾರೆ, ಈ ಜೀವರು. ಯಮಲೋಕಕ್ಕೆ ಹೋದ ಬಳಿಕ ಆ ಪಾಪಿಷ್ಠರನ್ನ ಮಲಮೂತ್ರದ ಕೂಪಗಳಿಗೆ ತಳ್ಳುತ್ತಾರೆ. ಅನೇಕ ಕೋಟಿ ವರ್ಷಗಳು ಕಳೆದ ನಂತರ ಆ ನರಕದಿಂದ ಮುಕ್ತರಾಗ್ತಾರೆ ಈ ಪಾಪಿಷ್ಠರು. ಅಲ್ಲಿ ಮಲದಲ್ಲಿ ಕ್ರಿಮಿಯಾಗಿ ಮತ್ತೆ ಅನೇಕ ಜನ್ಮಗಳನ್ನ ಅವರು ಕಳೀಬೇಕಾಗ್ತದೆ ಭೂಲೋಕದಲ್ಲಿಯೂ ಕೂಡ. ಈ ಜನ್ಮದಲ್ಲಿ ಯಾವುದೇ ದಾನ ಮಾಡಿಲ್ಲದೆ ಇದ್ದವರು ಆ ಯಮಲೋಕಕ್ಕೆ ಹೋದಾಗ ಅಲ್ಲಿ ಅವರ ದವಡೆ, ಮುಖ ಎಲ್ಲವೂ ಒಡೆದು ಹೋಗಿಬಿಟ್ಟಿರ್ತಂತೆ, ಒಣಗಿ ಹೋಗಿಬಿಟ್ಟಿರ್ತದಂತೆ. ಅಂತಹ ದುಃಖವನ್ನ ಅವರು ಅನುಭವಿಸ್ತಾರೆ. ಅಲ್ಲಿ ಅವ್ರು ಬೇಡ್ಕೋತಾರಂತೆ, ನಾವು ಹಸಿವಿನಿಂದ, ಜಾಯಾರಿಕೆಯಿಂದ ದಣಿದಿದ್ದೀವಿ, ನಮಗೊಂದಿಷ್ಟು ಏನಾದರೂ ಆಹಾರ ಕೊಡಿ, ನೀರು ಕೊಡಿ ಅಂತ ಕೇಳ್ಕೋತಾರೆ. ಹಾಗೆ ಬೇಡಿಕೊಳ್ತಾ ಯಮಲೋಕವನ್ನ ಸೇರ್ತಾರೆ ಅಂತ ವರ್ಣಿಸ್ತಾರೆ. ಸ್ವಾಮಿನ್ ಬುಭುಕ್ಷಾ ತೃಷ್ಣಾನಾಂ ಗಂತುಂ ನೈವಾದ್ಯ ಶಕ್ನುಮಃ, ಮುಂದೆ ಹೋಗ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ಮಮ ಅನ್ನಂ ದೀಯತಾಂ, ಅನ್ನ ಕೊಡಿ, ಪಾನೀಯಂ, ನೀರು ಕುಡಿ ಅಂತ ಕೇಳ್ಕೋತಾರೆ. ಹೀಗವರು ಅಲ್ಲಿ ಮುಂದುವರಿತಾರೆ. ಇದು ಎಂಥ ಭಯಂಕರವಾದಂತಹ ವರ್ಣನೆ. ಪ್ರಾಣಿಗಳಿಗೆ ಬ್ರಾಹ್ಮಣರಿಗೆ ಯೋಗ್ಯವಾದಂತಹ ದಾನಗಳನ್ನು ಕೊಡಲಿಲ್ಲ, ನಾನಾ ಥರದ ಪಾಪಗಳನ್ನು ಮಾಡಿದವರೆಲ್ಲ ಹೀಗೆ ಮಾಡಿಬಿಡ್ತಾರೆ. ಇಲ್ಲಿ ಉತ್ತರ ಭಾರತದ ಪಾಠದಲ್ಲಿ ಕಾಣಿಸೋದಿಲ್ಲ, ಆದರೆ ದಕ್ಷಿಣ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ತಚ್ಛ್ರುತ್ವ ವಚನಂ ವಿಷ್ಣೋ ಪಪಾತ ಭುವಿ ಪಾಂಡವ, ಭಯಂಕರವಾದ ವರ್ಣನೆಯಿಂದ ಕೃಷ್ಣ ಮಾಡ್ತಾ ಇದ್ದಾನಲ್ಲ, ಅದನ್ನೆಲ್ಲ ಕೇಳಿ ಈ ಯುಧಿಷ್ಠಿರನಿಗೆ ಎಚ್ಚರ ತಪ್ಪಿತಂತೆ. ಯಾರು ಯುಧಿಷ್ಠಿರ? ಇವನೇ ಆ ಯಮಲೋಕದಲ್ಲಿ ಯಮನಾಗಿ ಇವರಿಗೆಲ್ಲ ಶಿಕ್ಷೆ ಕೊಡುವವನು. ಅವನ ಆಜ್ಞೆಗನುಸಾರವಾಗಿ ಅದು ನಡೆಯೋದು. ನಿಸ್ಸಂಜ್ಞ ಭಯಸಂತ್ರಸ್ತ, ಭಯ ಆಯ್ತು ಅವನಿಗೆ, ಮೂರ್ಛಯ ಸಮಭಿಪ್ಲುತ. ಆಮೇಲೆ ಅವನಿಗೆ ಎಚ್ಚರ ಆಯ್ತು. ಕೃಷ್ಣ ಅವನನ್ನ ಸಮಾಶ್ವಾಸನೆಗೆ ಒಳಪಡಿಸಿದ. ಕಣ್ಣು ತೊಳ್ಕೊಂಡ ಈ ಯುಧಿಷ್ಠಿರ ನೀರಿನಿಂದ. ಭೀತೋಸ್ಮ್ಯಹಂ ಮಹಾದೇವ, ಕೃಷ್ಣನೇ ನನಗೆ ಭಯ ಆಗಿದೆ. ಶ್ರುತ್ವ ಮಾರ್ಗಸ್ಯ ವಿಸ್ತರಂ, ಈ ಮಾರ್ಗ ಕೇಳಿ. ಕೇನೋಪಾಯೇನ ತಮ್ಮ ಮಾರ್ಗಂ ತರಂತಿ ಪುರುಷಾ ಸುಖಂ. ಆದರೆ ಇಂಥ ಭಯಾನಕವಾದ ಮಾರ್ಗವನ್ನ ನಾವು ಹೇಗೆ ಅನಾಯಾಸವಾಗಿ ದಾಟಬೇಕಾಗಿದೆ, ಅದನ್ನಾದರೂ ಒಂದು ಸ್ವಲ್ಪ ನನಗೆ ವರ್ಣನೆ ಮಾಡು ಅಂತ ಅವನು ಕೇಳ್ಕೊಳ್ತಾನೆ. ಹೀಗೆ ಯುಧಿಷ್ಠಿರ ಭಯ ಸಂತ್ರಸ್ತ ಆಗಿದ್ದ, ಮೂರ್ಛೆ ಹೋಗಿ ಬಿದ್ದ ಅಂತ ಅನ್ನೋದು ಆ ಉತ್ತರ ಭಾರತದ ಪಾಠದಲ್ಲಿ. ಉತ್ತರ ಭಾರತದಲ್ಲಿ ವೈಷ್ಣವ ಧರ್ಮ ಪರ್ವ ಇಲ್ಲವೇ ಇಲ್ಲ. ಆದರೂ ಅವರಾದರೂ ಪ್ರಕ್ಷಿಪ್ತ ಅಂತೇನು ಕೆಲವು ಭಾಗಗಳನ್ನ ಹಾಕಿದ್ದಾರೆ. ಯಮಧರ್ಮ ಸಂತ್ರಸ್ತನಾಗಿ ಬಿದ್ದ ಅಂತ ಅಲ್ಲಿ ಕಾಣಿಸೋದಿಲ್ಲ. ಮುಂದೆ ಸುಖವಾಗಿ ಯಾರು ಮುಂದುವರಿತಾರೆ ಅಂತ ಅದರದ್ದು ವರ್ಣನೆ ಮಾತ್ರ ಇದೆ. ದುಃಖದಿಂದ ಯಾರು ಮುಂದುವರಿತಾರೆ ಎನ್ನುವ ವರ್ಣನೆ ಇಲ್ಲಿವರೆಗೆ ಬಂತು. ಸುಖದಿಂದ ಮುಂದುವರಿಯುವ ವರ್ಣನೆ ಮುಂದಿದೆ. ಅವೆರಡರ ನಡುವೆ ಯಮಧರ್ಮ ಭಯಪಟ್ಟ ಅಂತಿದೆ, ಈ ಧರ್ಮರಾಜ ಭಯಪಟ್ಟ ಅಂತಿದೆ.
ಇದು ಧರ್ಮರಾಜ ಬಹಳ ಸೂಕ್ಷ್ಮವಾದ ಮನಸ್ಸಿನವನಾದ್ರಿಂದ, ಧರ್ಮ ಭೀರುವಾದ್ರಿಂದ ಅವನಿಗೆ ಇಂಥ ಭಯ ಆಯಿತು, ಆತಂಕ ಆಯಿತು. ಆದರೆ ನಮಗೂ ಕೂಡ ಅಂಥ ಒಂದು ಭಯ ಆಗಬೇಕು. ನರಕದ ವರ್ಣನೆ ಕೇಳಿದಾಗ, ಮಾರ್ಗದ ವರ್ಣನೆ ಎಲ್ಲ ಕೇಳಿದಾಗ ಅಂಥ ಒಂದು ಸಂವೇದನಾಶೀಲತೆಯನ್ನ, ಸೂಕ್ಷ್ಮವಾದಂಥ ಮನಸ್ಸನ್ನ ನಾವು ಕೂಡ ಬೆಳೆಸ್ಕೊಳ್ಬೇಕು. ಮೂರ್ಛೆ ಹೋಗಿ ಬೀಳ್ತೀವೋ ಇಲ್ವೋ ಅಂತೂ ಎಚ್ಚರವನ್ನಾದ್ರೂ ನಮಗದು ಮೂಡಿಸ್ಬೇಕು. ಅದನ್ನ ನಾವು ಈ ಒಂದು ಶ್ರವಣದಿಂದ ಕಲಿಬೇಕು. ಮುಂದೆ ಹೇಗೆ ಸುಖವಾಗಿ ಅವರು ಪ್ರಯಾಣ ಮಾಡ್ತಾರೆ ಅಂತ ಅನ್ನೋದನ್ನ ಕೃಷ್ಣ ವರ್ಣನೆ ಮಾಡಿದ್ದನ್ನ ನಾಳೆ ದಿವಸ ನೋಡೋಣ.